ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ದು. ಮನೇಲಿ ಏನಾದರೂ ಸಿಹಿ ತಿನ್ನಬೇಕು ಅನಿಸಿದ್ರೆ, ಜೊತೆಗೆ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅನ್ನುವಾಗ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ಇನ್ಸ್ಟೆಂಟ್ ಮಿಕ್ಸನ್ನು ಬಳಸ್ಕೊಂಡು ನಾನು ಮಾಡ್ತಾ ಇರೋದು. ಅದನ್ನು ಹೇಗೆ ಮಾಡೋದು ನೋಡೋಣ. ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು MTR ಅವ್ರದ್ದು ಇನ್ಸ್ಟೆಂಟ್ ಮಿಕ್ಸನ್ನು ತೊಗೊಂಡಿದ್ದೀನಿ. ಫಸ್ಟಿಗೆ ಈ ರೀತಿ ಜರಡಿ ಹಿಡ್ಕೋಬೇಕು. ಇದರಿಂದ ಗಂಟುಗಳು ಉಳಿಯೋದಿಲ್ಲ, ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಜೊತೆಗೆ ಈ ಗುಲಾಬ್ ಜಾಮೂನ್ ಕಲಿಸ್ಕೊಳ್ಳೋದಕ್ಕೆ ನಾನು ಹಾಲನ್ನು ಬಳಸ್ತಾ ಇದ್ದೀನಿ. ಇದರಿಂದ ಹಿಟ್ಟು ಸಾಫ್ಟಾಗಿ ಕಲಿಸ್ಕೋಬೋದು. ಉಂಡೆ ಕಟ್ಟುವಾಗ ಯಾವುದೇ ಕ್ರ್ಯಾಕ್ಸ್ ಇಲ್ಲದೆ ಶೈನಿಂಗ್ ಆಗಿ ಬರುತ್ತೆ ಅಂತ ಹಾಲನ್ನು ಬಳಸ್ತಾ ಇದ್ದೀನಿ. ಎಷ್ಟು ಲೈಟಾಗಿ ಕಲಿಸ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಲೈಟಾಗಿ ಕಲಿಸ್ಕೊಳ್ಳಿ. ನಾದ್ಕೋಬಾರ್ದು ಹಿಟ್ಟನ್ನು. ಈ ರೀತಿ ಎಲ್ಲ ಒಟ್ಟುಗೂಡ್ಕೊಂಡು ಪಾತ್ರೆ ಬಿಡ್ತಾ ಬಂದರೆ ಹಿಟ್ಟು ಕಲಸಿದಾಗಿದೆ ಅಂತ ಅರ್ಥ. ಈಗ ಇದನ್ನು ಮುಚ್ಚಿಟ್ಬೇಡ. ಸಕ್ಕರೆ ಪಾಕ ತಗೊಳ್ಳೋದಕ್ಕೆ ಒಂದು ಅಗಲವಾದ ಪಾತ್ರೆ ತೊಗೊಂಡು ಒಂದು 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅಂದರೆ ಒಂದು 500 ಗ್ರಾಮ್ ಅಷ್ಟು ಇದೆ. ಅಷ್ಟೇ ನೀರನ್ನು ಸೇರಿಸ್ಕೋಬೇಕು, 1:1. ನಮ್ಮ ಮನೇಲಿ ಪಾಕ ಜಾಸ್ತಿ ಖಾಲಿ ಆಗೋದಿಲ್ಲ, ಅದಕ್ಕೆ ನಾನು 500 ಗ್ರಾಮ್ ಅಷ್ಟೇ ತೊಗೊಂಡಿನಿ. ಪ್ಯಾಕೆಟಲ್ಲಿ 800 ಗ್ರಾಮ್ ಅಂತ ಬರೆದಿರ್ತಾರೆ. ನಿಮ್ಮ ಅಳತೆ ನೀವು ಹೆಂಗೆ ತೊಗೋತೀರ ಹಾಗೆ ತೊಗೊಳ್ಳಿ. ಸಕ್ಕರೆ ಕರಗಿದ ನಂತರ ಏಲಕ್ಕಿ ಪುಡಿ ಸೇರಿಸ್ಕೋಬೇಕು. ಅದಕ್ಕೆ ನಾನು ಕೇಸರಿ ಹಾಕ್ಕೋತಾ ಇದ್ದೀನಿ. ಕೇಸರಿ ಆಪ್ಷನಲ್ಲು, ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಪಾಕ. ಸಕ್ಕರೆ ಕರಗಿದ ನಂತರ 5 ನಿಮಿಷ ಪಾಕನ ಕುದಿಸ್ಕೋಬೇಕು. ಆಮೇಲೆ 2ರಿಂದ 3 ಹನಿ ನಿಂಬೆ ರಸನ ಸೇರಿಸ್ಕೋಬೇಕು. ಇದರಿಂದ ಪಾಕ ಕ್ರಿಸ್ಟಲೈಸ್ ಆಗೋದಿಲ್ಲ. ಇಷ್ಟಾದರೆ ಸಾಕು. ಪಾಕ ಎಳೆ ಪಾಕ ಅಲ್ಲ, ಅದು ಅಂಟು ಪಾಕ. ಇದನ್ನು ಸೈಡಿಗೆ ತೆಗೆದಿಟ್ಬೇಡ. ಜಾಮೂನ್ ಉಂಡೆಗಳು ಮಾಡ್ಕೊಳ್ಳೋದಕ್ಕೆ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ ಕೈಗೆ. ಈ ರೀತಿ ಫಸ್ಟಿಗೆ ಎಲ್ಲ ಉಂಡೆಗಳು ಮಾಡಿಕೊಂಡು ಒಂದೇ ಸಮದಾಗಿ ಕೈಗೆ ಒಂದು ಉಂಡೆ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ನಿಧಾನಕ್ಕೆ ಈ ರೀತಿ ಉಂಡೆ ಕಟ್ಕೋಬೇಕು. ಎಷ್ಟು ಲೈಟಾಗಿ ಆಗುತ್ತೋ ಅಷ್ಟು ಲೈಟಾಗಿ ಉಂಡೆ ಕಟ್ಕೋಬೇಕು. ಇದರಿಂದ ಉಂಡೆಗಳು ಅಷ್ಟೇ ಏನೇ ಕ್ರ್ಯಾಕ್ ಇಲ್ಲದೆ ಶೈನಿಂಗ್ ಆಗಿ ಬರುತ್ತೆ. ನಿಧಾನವಾಗಿ ಉಂಡೆಗಳು ಕಟ್ಕೊಳ್ಳಿ. ಈ ಉಂಡೆ ಮಾಡ್ಕೊಳ್ಳುವಾಗ ಬೇರೆ ಉಂಡೆಗಳು ಒಣಗದೇ ಇರಲಿ ಅಂತ ಬಟ್ಟೆ ಮುಚ್ಚಿಟ್ಕೊಳ್ಳಿ. ಈ ರೀತಿ ಸಾಫ್ಟಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ನಿಧಾನಕ್ಕೆ ಮಾಡ್ಕೊಂಡ್ರೆ ಬರುತ್ತೆ. ಉಂಡೆಗಳು ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನೂ ಕಾದಿದೆ. ಈಗ ಸೈಡಿಂದ ಈ ರೀತಿ ಬಿಡ್ತಾ ಬರಬೇಕು. ಮಧ್ಯದಲ್ಲಿ ಹಾಕಿದರೆ ಎಣ್ಣೆ ಹಾರತ್ತೆ. ಈ ರೀತಿ ಸೈಡಿಂದ ಬಿಡ್ತಾ ಬನ್ನಿ. ಒಂದು ಸ್ವಲ್ಪ ಜಾಗನ ಖಾಲಿ ಬಿಡಬೇಕು, ಯಾಕಂದರೆ ಜಾಮೂನ್ ಮಾಡುವಾಗ ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ. ಕೈ ಪದೇ ಪದೇ ಆಡಿಸ್ತಾನೆ ಇರ್ತೀವಿ. ಜಾಮೂನ್ ಉಂಡೆಗಳು ಮೂವ್ ಆಗೋದಕ್ಕೆ ಸ್ವಲ್ಪ ಜಾಗ ಬೇಕಾಗುತ್ತೆ. ಈ ರೀತಿ ಮೇಲ್ಗಡೆ ಈ ರೀತಿ ಕೈ ಆಡಿಸ್ತಾನೇ ಇದ್ದರೆ ಜಾಮೂನ್ ಉಂಡೆಗಳು ಒಡೆದು ಹೋಗೋದಿಲ್ಲ, ಯಾವುದೇ ಕ್ರ್ಯಾಕ್ ಬರೋದಿಲ್ಲ. ಜೊತೆಗೆ ಈವನ್ ಆಗಿ ಎಲ್ಲ ಕಡೆನೂ ಕಲರ್ ಒಂದೇ ರೀತಿ ಬರುತ್ತೆ. ಜಾಮೂನ್ ಮಾಡ್ಕೊಳ್ಳುವಾಗ ಆಚೆ ಈಚೆ ಹೋಗಬಾರ್ದು, ತಕ್ಷಣಕ್ಕಾಗೋಗುತ್ತೆ. ಕೈ ಆಡಿಸ್ತಾನೆ ಇರಬೇಕು. ಈ ರೀತಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ಈಗ ಇದನ್ನು ತಿಕ್ಕೊಬಿಡ್ತೀನಿ. ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಉಂಡೆಗಳನ್ನ ಕರ್ಕೊಳ್ಳಿ. ನಮಗೆ ನೋಡುವಾಗ ಕಲರ್ ಬರಲಿಲ್ಲ ಅಂತ ಅನಿಸುತ್ತೆ, ನೀವು ನೋಡ್ಕೊಂಡು ಬೇಗ ತೆಕ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಈಗ ಇದನ್ನು ಪಾಕಕ್ಕೆ ಹಾಕೋತಾ ಇದ್ದೀನಿ. ಪಾಕನೂ ಅಷ್ಟೇ ಸ್ವಲ್ಪ ಬೆಚ್ಚಗಿದೆ. ಈಗ ಉಂಡೆಗಳನ್ನ ಹಾಕ್ಕೊಂಡು ಇದನ್ನು 20 ನಿಮಿಷದಿಂದ 30 ನಿಮಿಷದ ತನಕ ನೆನೆಯಕ್ಕೆ ಬಿಟ್ಬೇಡ. ಇವಾಗ ಇದನ್ನು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಗುಲಾಬ್ ಜಾಮೂನ್ನ ನಾನು ವೆನಿಲಾ ಐಸ್ ಕ್ರೀಮ್ ಜೊತೆ ಸರ್ವ್ ಮಾಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈ ಗುಲಾಬ್ ಜಾಮೂನ್ ರೆಸಿಪಿನ ಮನೇಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ.